ಎಲ್ಲರಿಗೂ. ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಸೊ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಇವಾಗ ಬೆಳಿಗ್ಗೆ 5 ಗಂಟೆ ಆಗಿದೆ. ಬಸ್ ಇರೋದು 6 ಗಂಟೆಗೆ. 1 ಅವರ್ ಮುಂಚೆನೇ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ನಾನು. ಸೊ ಇವಾಗ ಹೋಗಬೇಕು. ಆದರೂ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಹೋಗಿ ಬಸ್ ನೋಡಬೇಕಲ್ಲ, ಅದಕ್ಕೋಸ್ಕರ ಬಸ್ ಸ್ಟ್ಯಾಂಡಿಗೆ ಹೋಗ್ತೀನಿ ಇವಾಗ. ಅಲ್ಲಿಂದ ನಿಮಗೆ ಮಂತ್ರಾಲಯಕ್ಕೆ ಹೋಗಿ ಏನೇನು ಮಾಡ್ತೀನಿ ಏನೇನಿಲ್ಲ ಎಲ್ಲ ತೋರಿಸ್ತೀನಿ, ಬನ್ನಿ. ಶಕ್ತಿನಗರ್ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ, ಆದರೆ ಒಂದೂ ಬಸ್ ಇರಲಿಲ್ಲ. ಕಾದು ಸಾಕಾದ್ಮೇಲೆ ಒಂದು ಕ್ರೆಷರ್ ಬಂತು, ಕ್ರೆಷರ್ ಹತ್ಕೊಂಡೆ. ಶಕ್ತಿನಗರಿಂದ ಇವಾಗ ನಾನು ರಾಯಚೂರಿಗೆ ಹೋಗ್ತಾ ಇದ್ದೀನಿ. ನಡು ರಸ್ತೆಯಲ್ಲಿ ನಮ್ಮ ಫ್ರೆಂಡ್ ಸಿಗ್ತಾರೆ ಚಿಕ್ಕಸುಗೂರಿಂದ, ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಈ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತೇಳಿ ಪ್ಲಾನ್ ಹಾಕಿದ್ದೆಲ್ಲ ಅವರೇ. ಅವ್ರ ಪ್ಲಾನ್ ಹಾಕಿದ್ಮೇಲೆ ನನಗ್ ಬಿಡ್ತಾರ, ನನಗೂ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರನ್ನ ಚಿಕ್ಕಸುಗೂರಲ್ಲಿ ಹತ್ತಿಸ್ಕೊಂಡು ನಾನು ಹೋಗ್ತಾ ಇದ್ದೆ ರಾಯಚೂರಿಗೆ. ರಾಯಚೂರಿಂದ ಸೀದಾ ನಮ್ಗೆ ಹೊಟ್ಟೆ ತುಂಬಾ ಹಸಿತಾ ಇತ್ತು, ಅದಕ್ಕೋಸ್ಕರ ಅಲ್ಲಿಂದ ಹೋಟೆಲ್ಗೆ ಹೋದ್ವಿ. ಹೋಟೆಲ್ಗೆ ಹೋಗಿ ಅಲ್ಲಿಂದ ಮಸಾಲೆ ದೋಸೆ ಆರ್ಡರ್ ಮಾಡ್ಕೊಂಡ್ವಿ. ಮಸಾಲೆ ದೋಸೆ ಬಂತು, ಆಮೇಲೆ ತಿನ್ಕೊಂಡು ನಮಗೋಸ್ಕರನೇ ಮಂತ್ರಾಲಯ ಬಸ್ ನಿಂತಿತ್ತೇನೋ ಗೊತ್ತಿಲ್ಲ. ಸೊ ಮಂತ್ರಾಲಯ ಬಸ್ ಇತ್ತು, ಹತ್ಕೊಂಡು ರಾಯಚೂರಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಯಾಕೋ ಗೊತ್ತಿಲ್ಲ, ಒಬ್ರು ಆಂಟಿ ನೋಡಿ ಯಾವ ತರ ಗುರಾಯಿಸ್ತಾ ಇದ್ರು ಹಿಂದ್ಗಡೆ. ಅದು ಗುರಾಯಿಸಿರೋದಲ್ಲ, ಪಾಪ ನಾನು ವಿಡಿಯೋ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಅವರು ನೋಡ್ತಾ ಇದ್ರು ಅಷ್ಟೇ, ಏನು ಇಲ್ಲ. ನೀವೇನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ, ಬನ್ನಿ. ಯಾರಾದ್ರೂ ಎಲ್ಗಾದ್ರೂ ಹೋಗ್ಬೇಕಾದ್ರೆ, ಅಂದ್ರೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ತುಂಬಾ ದಿನಗಳಿಂದ ಟ್ರಿಪ್ ಪ್ಲಾನ್ ಮಾಡಿ ಕೊನೆ ಟೈಮ್ ಅಲ್ಲಿ ಫ್ಲಾಪ್ ಆಗುತ್ತೆ ಟ್ರಿಪ್ ಪ್ಲಾನ್ ಎಲ್ಲ. ಸೊ ನನಗೂ ನನ್ನ ಫ್ರೆಂಡ್ಗೂ ಇದೇ ತರ ತುಂಬಾ ಸರಿ ಆಗಿದೆ. ಅನ್ಕೊಂಡಿದ್ ಕಡೆ ಹೋಗಕ್ಕಾಗಲ್ಲ, ಅನ್ಕೊಂಡಿದ್ದೇನೋ ತಗೋಕ್ಕಾಗಲ್ಲ, ಏನು ಆಗಲ್ಲ. ಏನ್ ಹೇಳಕ್ ಬರ್ತಾ ಇದೀನಿ ಅಂತೇಳಿ ಅನ್ಕೊಂತ ಇದ್ದೀರಾ? 1 ನಿಮಿಷ ಇರಿ, ಹೇಳ್ತೀನಿ. ಇವಾಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಲ್ಲ, ಸೊ ಅದನ್ನು ಅದೇ ತರಾನೇ ಆಗಿರೋದು. ಇವಾಗ ನಾವೇನು ಅನ್ಕೊಂಡಿಲ್ಲ ಇವತ್ತೇ ಹೋಗ್ಬೇಕು ನಾಳೆನೆ ಹೋಗ್ಬೇಕು ಅಂತೇನು. ಸಡನ್ ಆಗಿ ಡಿಸೈಡ್ ಮಾಡ್ಕೊಂಡು ಸಡನ್ ಆಗಿ ಹೋಗ್ತಾ ಇದೀವಿ ಮಂತ್ರಾಲಯಕ್ಕೆ. ಸೊ ನನಗೆ ಹೇಳ್ಬೇಕು ಅಂದ್ರೆ ನನಗೆ ಯಾವುದೇ ತರ ಎಕ್ಸ್ಪೆಕ್ಟೇಷನ್ ಏನು ಇಲ್ಲ, ಯಾಕಂದ್ರೆ ನಾನು ಆ ತರ ಯಾವ್ದನ್ನು ಅನ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಲೈಫ್ ಅಲ್ಲಿ ಏನ್ ಬರುತ್ತೋ ಅದನ್ನ ಅನ್ಭವಿಸ್ಬೇಕು ಅಂತ ಹೇಳ್ತಾರೆ. ಲೈಫ್ ಅಲ್ಲಿ ಬಂದಿರೋದನ್ನ ಹೋಗು ಅಂದ್ರೆ ಹೋಗಕ್ಕಾಗತ್ತಾ? ಸೊ ಅದಕ್ಕೋಸ್ಕರ ನಾನ್ ಬರೋದ್ ಬರ್ಲಿ, ಏನಾಗುತ್ತೆ ಅಂತೇಳಿ ಎದುರಿಸಿ ನಿಲ್ತೀನಿ ಅಷ್ಟೇ. ನಾನ್ ಹೇಳೋದಿಷ್ಟೇ, ಯಾವತ್ತಿಗೂ ಧೈರ್ಯ ಕಳ್ಕೊಬೇಡಿ. ಯಾವಾಗ್ಲೂ ನಮ್ಮ ಹಿಂದೆ ದೇವ್ರು ಇದ್ದೇ ಇರ್ತಾನೆ ಅನ್ನೋ ನಂಬಿಕೆ ಒಂದಿದ್ರೆ ಅಷ್ಟೇ ಸಾಕು. ಎಲ್ಲಾರು ಹೇಳಿರ್ತಾರೆ, ನೀವು ಕೇಳಿರ್ಬೋದು, ದೇವ್ರ ಮೇಲೆ ನಂಬಿಕೆ ಇಡಿ, ದೇವ್ರ ಮೇಲೆ ನಂಬಿಕೆ ಇಡಿ ಅಂತೇಳಿ ತುಂಬಾ ಜನ ಹೇಳ್ತಾರೆ. ದೇವ್ರ ಮೇಲೆ ನಂಬಿಕೆ ಇರ್ಬೇಕು, ಆದ್ರೆ ತುಂಬಾ ಮೂಢನಂಬಿಕೆ ಇಡಬಾರ್ದು ಅಷ್ಟೇ. ನೀವು ಎಲ್ಲಾ ದೇವ್ರಿಗೋಗಿ ಎಲ್ಲಾ ಕಡೆ ತಿರ್ಗಾಡ್ ಬಂದ್ರು, ನಮ್ಮ ಮನೆ ದೇವ್ರು ಅಂತೇಳಿ ಒಂದಿರುತ್ತಲ್ಲ, ನಿಮ್ಮ ಮನೆ ದೇವ್ರು ಅಂತೇಳಿ, ಆ ದೇವ್ರಿಗೆ ಮಾತ್ರ ಯಾವಾಗ್ಲೂ ಹೋಗ್ತಾ ಇರಿ. ಯಾಕಂದ್ರೆ ನಮಗ್ ಮೊದ್ಲು ಆಶೀರ್ವಾದ ಮಾಡೋದ್ ನಮ್ಮನೆ ದೇವ್ರು. ನಮ್ಮ ಮನೆ ದೇವ್ರು ಬಂದು ಸೂಗುರೇಶ್ವರ, ದೇವಸೂಗೂರಲ್ಲಿರೋ ಶ್ರೀ ಸೂಗುರೇಶ್ವರ ನಮ್ಮ ಮನೆ ದೇವ್ರು. ನಾವ್ ಯಾವತ್ತೂ ಯಾವ ಅಮಾವಾಸ್ಯೆನೂ ಬಿಟ್ಟಿಲ್ಲ. ಎಲ್ಲಾ ಅಮಾವಾಸ್ಯೆಗೂ ಹೋಗಿ ಕಾಯಿ ಹೊಡಿಸ್ತಾನೆ ಇರ್ತೀವಿ ಅಲ್ಲಿ ಹೋಗಿ. ನೀವು ಎಲ್ಲಾ ದೇವ್ರಿಗೆ ಹೋದ್ರು ನಿಮ್ ಮನೆ ದೇವ್ರು ಮರಿಬೇಡಿ, ಅಷ್ಟೇ ಹೇಳದ್ ನಾನು. ನೀವ್ ಅನ್ಕೋಬಹುದು ನನಗೆ ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು ಅಂತೇಳಿ. ಯಾಕೋ ಇವತ್ ನನಗೆ ಹೇಳ್ಬೇಕು ಅನ್ನಿಸ್ತು ಮಂತ್ರಾಲಯಕ್ಕೆ ಹೋಗ್ತಾ ಇರ್ಬೇಕಾದ್ರೆ, ಅದಕ್ಕೆ ಹೇಳ್ತಾ ಇದೀನಿ ನಿಮ್ಗೆ. ನಾನ್ ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ ಅಷ್ಟೇ ನಾನ್ ಕೇಳೋದು. ಯಾಕಂದ್ರೆ ನಾನು ಹೇಳಿರೋದು ನನಗ್ ಕರೆಕ್ಟ್ ಅನ್ಸಿದೆ, ಅದಕ್ಕೋಸ್ಕರ ಹೇಳಿದೀನಿ. ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಸಾರಿ. ನಿಮ್ ಜೊತೆ ಮಾತಾಡ್ತಾ ನಾನ್ ಮಂತ್ರಾಲಯಕ್ಕೆ ಬಂದ್ಬಿಟ್ಟೆ ನೋಡಿ. सर्व संकल्प सिद्धि प्रदायकाय अगणित गुणशील तत्व प्रदर्शकाय मध्वमता सिद्धांत प्रवर्धनाय परम गुरु श्री गुरु राघवेंद्राय नमः. ಮಂತ್ರಾಲಯದಲ್ಲಿ ಜನ ನೋಡಿ ಎಷ್ಟಿದ್ದಾರೆ. ಮೊದಲನೇದಾಗಿ ಮಂಚಾಲಮ್ಮ ದೇವಿಗೆ ಹೋಗಿ ದರ್ಶನ ತಗೊಂಡು ಆಮೇಲೆ ರಾಯರ ಹತ್ರ ಹೋಗ್ಬೇಕು ಅಂತೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಮಂಚಾಲಮ್ಮ ದೇವಿ ಹತ್ರ ಹೋಗಿ ಆಮೇಲೆ ದರ್ಶನ ತಗೊಳ್ಳೋದಕ್ಕೆ ಅಂತೇಳಿ ಲೈನಲ್ಲಿ ಹೋಗ್ತಾ ಇದ್ವಿ. ಫೈನಲ್ ಆಗಿ ರಾಯರ ದೇವಸ್ಥಾನದ ಒಳಗೆ ಹೋದ್ವಿ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ದೇವಸ್ಥಾನದ ಒಳಗಡೆ ಹೋಗ್ಬೇಕಾದ್ರೆ ಎಲ್ಲ ರೋಮಾಂಚನ ಆದಂಗ ಆಗುತ್ತೆ. ರಾಯರ ದರ್ಶನ ಮಾಡಕ್ಕೂ ರಾಯರ ಅನುಗ್ರಹ ಬೇಕು ಅಂತೇಳಿ ಹೇಳ್ತಾರೆ. ಸೊ ನನಗೂ ಅದೇ ತರ ಫೀಲ್ ಆಯ್ತು.
ನಾನ್ ಅವ್ರನ್ನ ನೋಡ್ಬೇಕು ಅಂತೇಳಿ ಅಲ್ಲ, ಅವ್ರು ನನ್ನ ನೋಡ್ಬೇಕು ಅಂತೇಳಿ ಕರ್ಸ್ಕೊಂಡಿದ್ದಾರೆ ಅಂತೇಳಿ ಅನ್ನಿಸ್ತು ನನಗೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಳ್ಳೋಣ ಅಂತೇಳಿ ಒಂದ್ ಕಡೆ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ನನ್ನ ಫ್ರೆಂಡು ಮತ್ತೆ ಅಕ್ಕ ಇಬ್ರು ಹೆಜ್ಜೆ ಪ್ರದಕ್ಷಿಣೆ ಹಾಕ್ತೀನಿ ಅಂತೇಳಿ ಅನ್ಕೊಂಡಿದ್ರಂತೆ. ಅದಕ್ಕೋಸ್ಕರ ಅವ್ರು ಹೆಜ್ಜೆ ಪ್ರದಕ್ಷಿಣೆ ಆಗ್ತಾ ಇದ್ರು, ನಾನು ಒಂದ್ ಕಡೆ ಕೂತ್ಕೊಂಡಿದ್ದೆ. ಮಂತ್ರಾಲಯ ರಾಯರ ದೇವಸ್ಥಾನಕ್ಕೆ ಹೋದಾಗ ನನಗನ್ಸಿದ್ದೇನ್ ಗೊತ್ತಾ, ಅಲ್ಲಿ ಕೂತ್ಕೊಂಡಾಗ ಅಷ್ಟು ಸುಲಭವಲ್ಲ ಮಂತ್ರಾಲಯ ಪ್ರವೇಶ ಅನಿಸ್ತು. ಯಾಕಂದ್ರೆ ಅಲ್ಲೆಲ್ಲ ರೌಂಡ್ ಹಾಕೊಂಡ್ಬಂದು ಎಲ್ಲ ಬಂದು ಇಲ್ಲಿ ಬಂದು ನೆಮ್ಮದಿಯಾಗಿ ಕೂತ್ಕೊಂಡಿದ್ದೀನಲ್ಲ, ಅಲ್ಲಿ ಕೂತ್ಕೊಂಡಾಗ ಸಿಗೋ ನೆಮ್ಮದಿ ಮತ್ತೆಲ್ಲೂ ಸಿಗಲ್ಲ ಅನ್ಸುತ್ತೆ. ಅವರಿಬ್ರು ಹೆಜ್ಜೆ ಪ್ರದಕ್ಷಿಣೆ ಹಾಕಿ ಮುಗಿಸ್ಬಂದ್ಮೇಲೆ ನಾವು ನೆಕ್ಸ್ಟ್ ಪ್ರಸಾದ ಮಾಡೋದಕ್ಕಂತೇಳಿ ಹೋಗ್ತಾ ಇದ್ವಿ. ಇಲ್ಲಿ ಪ್ರಸಾದ ಮಾಡೋದು, ಇಲ್ಲಿ ಪ್ರಸಾದ ನಮ್ಗೆ ಸಿಗೋದು ಎಷ್ಟು ಪುಣ್ಯ ಅಲ್ವಾ. ಪ್ರಸಾದ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕಿಸ್ಕೊಂತೀನಿ, ಯಾಕಂದ್ರೆ ಒಬ್ಬೊಬ್ರಿಗೆ ಅದೇ ಸಿಗಲ್ಲ. ಅಷ್ಟು ನಿಮಗ್ ಸಿಗ್ತಾ ಇದೆ ಅಂದ್ರೆ ಅದೇ ನಿಮಗ್ ಪುಣ್ಯ ಅನ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕಿಸ್ಕೊಂಡು ತಿನ್ನಿ. ನಾವು ಪ್ರಸಾದ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಫೇಮಸ್ ಆಗಿರೋ ಸೋಡಾ ಕುಡಿಯೋಣ ಅಂತೇಳಿ ಬಂದ್ವಿ. ಸೋಡಾ ಕುಡಿದ್ಬಿಟ್ಟು ನೆಕ್ಸ್ಟ್ ನಮ್ಮೂರಿಗೆ ನಾವು ದೇವಸೂರಿಗೆ ಹೋಗ್ತಾ ಇದ್ವಿ. ಇದಾಗಿತ್ತು ನನ್ನ ಮಂತ್ರಾಲಯ ಬ್ಲಾಗ್. ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್. ಶರಣು 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 ಗುರು ಸಾರ್ವಭೌಮ ಶರಣು.